ಸುದ್ದಿ ಇದು 100 ದಿನದ ಒಳಗೆ 15,000 ಶಿಕ್ಷಕರ ನೇಮಕಾತಿ. 15,000 ಶಿಕ್ಷಕರ ನೇಮಕಾತಿಗೆ ಅನುಮೋದನೆ ಕೊಡಲಾಗಿದೆ. 3 ತಿಂಗಳಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಾಗುತ್ತೆ. ಸದ್ಯ 80,000ಕ್ಕೂ ಹೆಚ್ಚು ಶಾಲಾ ಶಿಕ್ಷಕರ ಕೊರತೆ ಇರೋದು. ಅದರಲ್ಲಿ 51,000 ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಅನುಮೋದನೆ ಸಿಕ್ಕಿದೆ. ಅದರಲ್ಲಿ 15,000 ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಮುಂದಿನ ವಾರದಲ್ಲಿ ನೋಟಿಫಿಕೇಶನ್ ಬರೋ ಸಾಧ್ಯತೆ ಇದೆ. ನೋಟಿಫಿಕೇಶನ್ ಮಾಡಿ ಪರೀಕ್ಷೆ ನಡೆಸಿ ಕಂಪ್ಲೀಟ್ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗ್ತಾ ಇದೆ. ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ನೇಮಕ ಆಗುವಂತಹ ಈ 15,000 ಶಾಲಾ ಶಿಕ್ಷಕರು ಈ ವರ್ಷವೇ ಶಾಲೆಗಳಲ್ಲಿ ಮಕ್ಕಳಿಗೆ ಬೋಧನೆ ಮಾಡೋದಕ್ಕೆ ಲಭ್ಯ ಇರ್ತಾರೆ. ಶಿಕ್ಷಣ ಇಲಾಖೆ ಪ್ರಾಥಮಿಕ ಹಂತದಲ್ಲಿ 15,000 PSTR ಹುದ್ದೆಗಳನ್ನು ನೇಮಕಾತಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮುಂದಿನ ತಿಂಗಳು ಸ್ಟಾರ್ಟ್ ಮಾಡ್ತೀನಿ, ನಾಳೆ ಓದೋಣ, ಇಲ್ಲ ನೆಕ್ಸ್ಟ್ ಬ್ಯಾಚ್ ನಲ್ಲಿ ನೋಡೋಣ ಅನ್ನೋ ಎಕ್ಸ್ಕ್ಯೂಸಸ್ ನಿಮ್ ಸಕ್ಸಸ್ ನೀ ಪೋಸ್ಟ್ಪೋನ್ ಮಾಡ್ತಿದ್ಯಾ ಅಂತ ಅರ್ಥ ಮಾಡ್ಕೊಳ್ಳಿ. ಪ್ರತಿದಿನ ನಾವು ಹೇಳೋ ಸುಳ್ಳುಗಳು ನಮ್ ಫ್ಯೂಚರ್ನ ಕದಿಯುತ್ತೆ, ಒಳ್ಳೆ ಗವರ್ಮೆಂಟ್ ಜಾಬ್ ಸಿಗೋ ಚಾನ್ಸ್ನ ದೂರ ಮಾಡುತ್ತೆ. ಆಮೇಲೆ ರಿಗ್ರೆಟ್ ಪಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಟೈಮ್ ಹೋದ್ರೆ ಮತ್ತೆ ಸಿಗಲ್ಲ. ನೀವಿನ್ನೂ ಸುಮ್ನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಬೇರೆಯವರು ಮಾಕ್ ಟೆಸ್ಟ್ ಬರೆದು ಸಿಲೆಬಸ್ ಮುಗಿಸಿ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಮುಂದೆ ಹೋಗ್ತಾ ಇರ್ತಾರೆ. KTPC ಕೋರ್ಸ್ ಜೊತೆ ಒಂದು ಸಾಲಿಡ್ ಸ್ಟ್ರಾಟಜಿ ಮಾಡಿ ನಿಮ್ಮ ಪ್ರಿಪರೇಷನ್ನ ಇವತ್ತೇ ಶುರು ಮಾಡಿ ಸೆಕ್ಯೂರ್ ಆಗಿರಿ. ಎಕ್ಸ್ಕ್ಯೂಸ್ ಬಿಟ್ಟು ಟುಡೇ ರಿಜಿಸ್ಟರ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ QR ಸ್ಕ್ಯಾನ್ ಮಾಡಿ ಅಥವಾ ನಂಬರ್ಗೆ ಕಾಲ್ ಮಾಡಿ.